ಇತ್ತೀಚೆಗೆ ರಾಜಕೀಯ ವ್ಯಕ್ತಿಗಳ ಗುಂಪಲ್ಲಿ ಕೆಲವು ಸ್ವಾರ್ಥಿಗಳು ಸೇರ್ಕೊಂಡು ಸರ್ಕಾರನೇ ಆಡಿಸ್ತಿದ್ದಾರೆ. ಅದೇನಮ್ಮ, ಈ ರಾಜಕೀಯ ಆದ್ರೆ ನನಗೆ ಆಸಕ್ತಿನೇ ಇಲ್ಲ. ನಮ್ಮ ಪತ್ರಿಕೆ ಸತ್ಯನ ಎಷ್ಟು ನಿರ್ಭಯವಾಗಿ ಬರೆಯುತ್ತೆ ಅಂತ ಹೇಳಿ ಜನಕ್ಕೆಲ್ಲ ಗೊತ್ತು. ಆದ್ರೆ ಆ ತಲೆ ಇಲ್ಲದ ಭೀಮರಾಯ ಏರ್ಪೋರ್ಟ್ನಲ್ಲಿ ಎಲ್ಲರೆದುರಿಗೆ ನಾವು ಬರೀತಿರೋದೆಲ್ಲ ಅಸತ್ಯ ಅಂತ ಹೇಳಿ ತಮಾಷೆ ಮಾಡಿದ್ದನ್ನು ಕೇಳಿ ನನಗೆ ತುಂಬಾ ದುಃಖ. ಆಶಾ, ನಾವು ಅವನನ್ನು ಇಷ್ಟು ದಿವಸ ಗಮನಿಸದೆ ಬಿಟ್ಟಿದ್ದು ತಪ್ಪಾಯ್ತು ಅಂತ ಅನ್ಸುತ್ತೆ. ಇನ್ಮೇಲೆ ಹಾಗಾಗೋಕ್ ಬಿಡಬಾರ್ದು. ಅವನ ನಿಜ ಜೀವನನ ನೀನ್ ಪತ್ತೆ ಹಚ್ಚಿ ಬಯಲಿಗೆ ಎಳಿಲೇಬೇಕು. ಥ್ಯಾಂಕ್ ಯು ಸರ್. ನಮ್ಮ ರಾಜ್ಯದ ರಾಜಕೀಯ ಆ MP ಅಣ್ಣ ತಮ್ಮಂದರ ಕೈಯಲ್ಲೇ ಸಿಕ್ಕಾಕೊಂಡು ಒತ್ತಾಡ್ತಾ ಇದೆ. ಈ ದೇಶನೇ ತಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಡು ಹರಿದು ಹಂಚ್ಕೊಂಡು ತಿನ್ನಕ್ ನೋಡ್ತಾ ಇದ್ದಾರೆ. ಆಶಾ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ನಾಯಕನೇ. ಆದರೆ ಪ್ರತಿಯೊಬ್ಬರೂ ರಾಜ್ಯ ಆಳಕ್ಕಾಗಲ್ಲ ಅಂತ ಹೇಳಿ ಪ್ರಜೆಗಳು ಪ್ರತಿನಿಧಿಗಳನ್ನ ಚುನಾಯಿಸ್ತಾರೆ. ಆ ಪ್ರತಿನಿಧಿಗಳು ತಾವು ಪ್ರಜಾ ಸೇವಕರು ಅನ್ನೋದನ್ನೇ ಮರೆತು ಪ್ರಜಾ ಭಕ್ಷಕರಾಗಿ ನಡ್ಕೊಳ್ತಾರೆ. ಇಂಥವರ ನಿಜ ಜೀವನವನ್ನ ಪತ್ತೆ ಮಾಡಿ ಪ್ರಜೆಗಳೇ ಶಿಕ್ಷಿಸುವ ಹಾಗೆ ಮಾಡೋದು ನಮ್ಮ ಕರ್ತವ್ಯ. ಸರ್, ಪತ್ರಿಕೋದ್ಯಮದಲ್ಲಿ ನೀವು ದೊಡ್ಡವರು. ನೀವು ತೋರಿಸಿದ ದಾರಿಯಲ್ಲಿ ನಡೀತೀನಿ, ಕೊಟ್ಟದನ್ನ ನಿರ್ವಂಚನೆಯಿಂದ ಮಾಡ್ತೀನಿ. ಅಪ್ಪ, ಹೇಗಿದ್ದೀರಾ? ನಾನು ಮನೆಯಲ್ಲಿರೋನು. ಹೇಗಿದ್ರೇನಮ್ಮ? ನೀನ್ ಮಾಡ್ತಾ ಇರೋ ಕೆಲಸ ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಯಾಕಪ್ಪ? ಹೊತ್ತು ಗೊತ್ತು ಇಲ್ದೆ ಈಗ ಹೋಗಾಟ ಬರಾಟ, ಕಾಲ ಬೇರೆ ಚೆನ್ನಾಗಿಲ್ಲ. ಅಪ್ಪ, ಯಾವಾಗ ಕೇಳಿದ್ರು ಈ ಹಾಡ್ನೆ ಹಾಡ್ತಿರ್ತೀರಲ್ಲ. ಈ ಉದ್ಯೋಗ ಅಂದ್ರೆ ನನಗ್ ತುಂಬಾ ಇಷ್ಟ. ಅದಕ್ಕೆ ಹಠ ಮಾಡಿ ಜರ್ನಲಿಸ್ಟ್ ಆಗಿರೋದು. ಅಪ್ಪ, ಈ ಪೆನ್ನಿನಿಂದ ದ್ರೋಹಿಗಳನ್ನ, ವಂಚಕರನ್ನ, ಕೆಟ್ಟವ್ರನ್ನ ಗಡಗಡ ಅಂತ ನಡಗಿಸ್ಬಿಡಬಹುದು. ಅಪ್ಪ, ಈ ಉದ್ಯೋಗದಿಂದ ಜೀವನ ನಡೆದಾಗುತ್ತೆ, ಜನಸೇವೆನೂ ಮಾಡ್ದಾಗುತ್ತೆ. ಅಯ್ಯೋ ಅಮ್ಮ, ಯಾಕೆ? ಏನಾಯ್ತೆ? ಹಸು ಪ್ರಾಣ ಹೋಗ್ತಾ ಇದೆ. ಹೊಟ್ಟೆ ತುಂಬಿಸ್ಕೊಂಡು ನಿಧಾನವಾಗಿ ಮಾತಾಡ್ತೀನಿ. ಇಲ್ಲಿಗೆ ನನ್ನ ಮಾತು ಸಾಕು. ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಅಮ್ಮ, ಬೇಗ ಊಟ ರೆಡಿ ಮಾಡು. ಅಮ್ಮ, ಹಸು. ಅಮ್ಮ, ಈ ಮನೆಗೋಸ್ಕರ ನೀನು ಪುರ್ಸತ್ತಿಲ್ಲದೆ ದುಡಿತಾ ಇದ್ಯಾ. ನಿಜವಾಗ್ಲೂ ಹೇಳ್ತೀನಿ, ನಾನು ಏನಾದ್ರೂ ಗಂಡು ಮಗ ಹುಟ್ಟಿದಿದ್ರೆ ನೀನ್ ಸಹಾಯಕ್ಕೋಸ್ಕರ ಸೊಸೆನ್ ತಗೊಂಡು ಬರ್ತಾ ಇದ್ದೆ. ಆದ್ರೆ ಏನ್ ಮಾಡೋದು? ಏನು ಮಾಡ್ಬೇಡ. ನನಗೆ ಹೆಣ್ಮಗಳು ನೀನೆ, ಗಂಡು ಮಗನೂ ನೀನೆ. ದೇವ್ರು ನಿನಗೆ ತುಂಬಾ ಆಯಸ್ ಕೊಟ್ಟು ಚೆನ್ನಾಗಿಟ್ಟಿರು. ಚಟ್ನಿ ಹೇಗಿದೆಯಮ್ಮ? ಫಸ್ಟ್ ಕ್ಲಾಸ್. ಖಾರ ಇಷ್ಟಿರ್ಬೇಕು. ನೋಡಿದ್ಯಾ, ಮರ್ತ್ಬಿಟ್ಟಿದ್ದೆ. ನಿನ್ ಹುಡ್ಕೊಂಡು ಲಲಿತಾ ಬಂದಿದ್ಲು. ಲಲಿತಾ? ಅವಳು ಹೇಗೆ ಬರ್ತಾಳಮ್ಮ? ಟೀಚರ್ ಕೆಲ್ಸಕ್ಕೆ ಅಂತ ಹಳ್ಳಿಗೆ ಹೋಗ್ಲಿಲ್ವಾ? ಆ ಕೆಲ್ಸ ಸಿಕ್ಲಿಲ್ವಂತೆ. ಸಿಕ್ಲಿಲ್ವಂತೆ? ಯಾಕೆ? ಅದೆಲ್ಲ ಕೇಳ್ಬೇಡ ಆಶಾ. ಹಾಳಾದವ್ನ ಜ್ಞಾಪಿಸ್ಕೊಳಕ್ಕೆ ನನಗಿಷ್ಟವಿಲ್ಲ. ಒಂಟಿ ಹಸುನ ಹುಲಿ ಅಟ್ಟಿಸ್ಕೊಂಡ್ ಬಂದ ಹಾಗೆ ನನ್ನನ್ನು ಅಟ್ಟಿಸ್ಕೊಂಡ್ ಬಂದ ಅವನು. ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡೆ. ಸಹಾಯಕ್ಕೆ ಯಾರು ಬರ್ಲಿಲ್ವಾ? ಇಲ್ಲ ಕಣೆ. ಅಲ್ತಾ, ಆ ಊರ್ನಲ್ಲಿ ಯಾರು ಗಂಡಸರೇ ಇಲ್ವಾ? ಆ ರೌಡಿನ್ ಕಂಡ್ರೆ ಆ ಊರ್ನವ್ರಿಗೆಲ್ಲ ಭಯ ಕಣೆ. ನಾನು ಓಡ್ ಬರುವಾಗ ಅವರೆಲ್ಲ ಬಾಗಿಲು ಮುಚ್ಕೊಂಡ್ರು. ಅಷ್ಟು ಪವರ್ಫುಲ್ ರೌಡಿ ಯಾರು? ಭೀಮರಾಜು. ಅವರಣ್ಣ ರಾಮರಾಜು ಅಂತ. ರಾಮರಾಜು? ರಾಮರಾಜು ದೊಡ್ಡ ಪಾಲಿಟಿಷಿಯನ್, ಕಿಂಗ್ ಮೇಕರ್. ಹಳೆ ಹೆಗ್ಣ ಕಣೆ. ಒಳ್ಳೆ ನ್ಯೂಸ್ ಕೊಟ್ಟೆ. ಆಮೇಲೆ ನಾನು ಅವನ ಕೈಗೆ ಸಿಕ್ಕಿ ಸತ್ತೇ ಹೋದೆ ಅನ್ಕೊಂಡಿದ್ದೆ. ಆ ಸಮಯಕ್ಕೆ ಒಬ್ಬ ಪುಣ್ಯಾತ್ಮ ಬಂದು ಆ ರೌಡಿನ ಚೆನ್ನಾಗಿ ಒದ್ದು ನನ್ನ ಸೇವ್ ಮಾಡ್ದ ಕಣೆ. ವೆರಿ ಗುಡ್, ವೆರಿ ಗುಡ್. ಹೀರೋ ಬಂದ, ಬಿಲ್ಲನ್ನ ಚಚ್ದ. ಆಪತ್ ಬಾಂಧವ ಯಾರೇ? ಭರತ್ ಅಂತ, ಇದೇ ಊರೇ. ಮಾರ್ಷಲ್ ಆರ್ಟ್ಸ್ ಟೀಚರ್. ಅವ್ರ ತಾಯಿ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಮಹೇಶ್ವರಿ ಅಂತ. ಡಾಕ್ಟರ್ ಮಹೇಶ್ವರಿ? ನನಗೆ ಚೆನ್ನಾಗಿ ಗೊತ್ತು. ನಮಸ್ಕಾರ ಆಶಾಕ. ನಮಸ್ಕಾರ. ಏನೋ ಬ್ಯಾಗ್ ನಲ್ಲಿ? ಅಕ್ಕಿ. ಅಮ್ಮ ಎಲ್ಲಿ? ಅಮ್ಮ ನಾಗರತ್ನಮ್ಮನ ಮನೆಯಲ್ಲಿ ಮನೆ ಕೆಲಸ ಮಾಡಕ್ ಹೋಗಿದ್ದಾರೆ. ಲಲಿತಾ, ಅಳಬೇಡ ಕಣೆ. ನಿನಗೊಂದು ಒಳ್ಳೆ ಕಾಲ ಬರುತ್ತೆ. ನಿನ್ ಕೆಲಸದ ಬಾಯಿಗೆ ಮಣ್ಣು ಹಾಕದ್ನಲ್ವಾ ಭೀಮರಾಜು? ನೋಡ್ತಾ ಇರು, ಅವನ್ನ ನಾನು ಹೇಗೆ ಆಟ ಆಡಿಸ್ತೀನಿ ಅಂತ. ಆ ಸ್ಕೌಂಡ್ರ MP ರಾಮರಾಜ್ ತಮ್ಮನ? ಹೌದು ಮೇಡಮ್. ಲಲಿತಾ ನಾನು ಫ್ರೆಂಡ್ಸು. ಅಲ್ಲೇನ್ ನಡೀತು ಅಂತ ನನಗೆಲ್ಲ ಹೇಳಿದ್ಲು. ಹೌದು, ಹೀರೋನ ಒಂದ್ಸಲ ನೋಡ್ಬೇಕಿತ್ತಲ್ಲ. ಯಾವ ಹೀರೋಮಾ? ಅದೇ ಮೇಡಮ್, ನಿಮ್ ಮಗ. ಮಾರ್ಷಲ್ ಆರ್ಟ್ಸ್ ಎಕ್ಸ್ಪರ್ಟ್. ಈಗ ಅವನ್ ಮನೇಲಿಲ್ಲ, ಜಿಮ್ನಾಶಿಯಂ ಕ್ಲಬ್ ಅಲ್ಲಿ ಇರ್ತಾನೆ. ಹೌದು, ನೀನ್ ಈ ವಿಷಯನೆಲ್ಲ ಪೇಪರ್ನಲ್ಲಿ ಬರೀತೀಯಾ? ಯಾಕೆ ಬರಿಬಾರ್ದು? ವೆರಿ ಗುಡ್, ಹಾಗೆ ಮಾಡು. ಆ MP ನಿನ್ನ ಪೇಪರ್ ನೋಡಿ ತಮ್ಮನ ಯೋಗ್ಯತೆ ತಿಳ್ಕೊಂಡು ತಲೆ ತಗ್ಗಿಸ್ಲಿ. ಆಮೇಲಾದ್ರೂ ತಮ್ಮನ್ನ ಬುದ್ಧಿಯಿಂದ ಅಡ್ಡ ಬಸ್ನಲ್ಲಿ ಇಟ್ಕೋತಾನೆ. ಅಯ್ಯೋ, ನಿಮಗ್ ನಾನೇನ್ ಹೇಳಿ?
ಮೇಡಮ್, ಇದಕ್ಕೆಲ್ಲ ಅವ್ನ ತಲೆ ತಗ್ಸೋದಿಲ್ಲ. ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ಬೈಸ್ಕೊಂಡು ಅವನ ಚರ್ಮ ಎಮ್ಮೆ ಚರ್ಮ ಆಗೋಗ್ಬಿಟ್ಟಿದೆ. ನೀವೊಂದು ಪೋಸ್ ಕೊಡಿ. ಯಾಕೆ? ಫೋಟೋಗೆ. ಥ್ಯಾಂಕ್ ಯು. ನಿಮ್ ಫೋಟೋ ಇಟ್ಕೊಂಡು ಒಂದು ನಿಜವಾದ ಕಥೆ ಬರಿತೀನಿ. ನಮ್ ಕಥೆ ಎಲ್ಲ ಯಾಕಮ್ಮ ಬರೆಯಕ್ ಹೋಗ್ತೀಯಾ? ಯಾಕೆ ಬರಿಬಾರ್ದು ಮೇಡಮ್? ನಿಮ್ಮ ಮಗ ಆ ರೌಡಿಗೆ ಶಕ್ತಿಯಿಂದ ಬುದ್ಧಿ ಕಲಿಸಿದ್ದಾನೆ, ಆದ್ರೆ ನಾನು ಈ ಪೆನ್ನಿನಿಂದ ಬುದ್ಧಿ ಕಲಿಸ್ತೀನಿ. ನನ್ನ ಕೆಲಸ ಇಲ್ಲಿಗೆ ಮುಗಿಲಿಲ್ಲ. ನಾನು ಹಳ್ಳಿಗೆ ಹೋಗಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತೀನಿ. ಆಶಾ, ನೀನ್ ತುಂಬಾ ಹುಷಾರಾಗಿರ್ಬೇಕು. ಆ ಹಳ್ಳಿಯಲ್ಲಿ ನಿನ್ಗೆ ಯಾರು ಯಾವ ಸಹಾಯನೂ ಮಾಡೋಲ್ಲ. ನನಗೆ ಯಾರು ಸಹಾಯನೂ ಬೇಕಾಗಿಲ್ಲ ಮೇಡಮ್. ಅವನ ವಿಚಾರದಲ್ಲಿ ಜನಗಳ ಅಭಿಪ್ರಾಯ ಹೇಳಿದ್ರೆ ಸಾಕು. ರೆಕಾರ್ಡ್ ಮಾಡ್ತೀನಿ, ಪೇಪರ್ನಲ್ಲಿ ಬಾಂಬಾಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಇಂಟರ್ವ್ಯೂ. ವೆಲ್ಕಮ್. ಸಿ ಯು. ಕಾಫಿ ಮೇಡಮ್, ನಂದು ಒಂದೇ ಒಂದು ಫೋಟೋ. ಫಿಲ್ಮ್ ಇಲ್ಲ. ಹುಡುಗಿ ಬಹಳ ಚೂಟಿಯಾಗಿದ್ದಾಳೆ. ಎಕ್ಸ್ಕ್ಯೂಸ್ ಮೀ. ವಾಟ್ ಮೇಡಮ್? ನೀವೇನ ಭರತ್? ನಾನು ಅವ್ರ ಶಿಷ್ಯ. ಶಿಷ್ಯನಾ? ಗುರು ನೋಡ್ಬೇಕಲ್ಲ. ಗುರುನಾ? ಹಾ. ಗುರು, ನಿಮ್ ನುಡ್ಕೊಂಡು ಯಾವ್ದೋ ಒಂದು ಹುಡುಗಿ ಬಂದಿದೆ. ನೀವೇನ ಭರತ್? ಹೌದು. ನನ್ನ ಹೆಸರು ಆಶಾ, ಪ್ರೆಸ್ ರಿಪೋರ್ಟರ್ ಆಫ್ ದಿನಸತ್ಯ. ಗ್ಲಾಡ್ ಟು ಮೀಟ್ ಯು. ನಂದಾಕ್ರಿ ಫೋಟೋ ತೆಗಿತೀರಾ? ಸರ್, ನಿಮ್ಮಂಥವ್ರ ಫೋಟೋ ಅಲ್ಲದೆ ಇನ್ಯಾರ ಫೋಟೋ ತೆಗಿಲಿ ಸರ್? ಸತ್ಯವಾಗ್ಲೂ ಹೇಳ್ತೀನಿ, ಹೀರೋ ಅಂದ್ರೆ ನೀವೇ. ನಾನು ಹೀರೋನಾ? ನಾನೇನಂತ ಕೆಲಸ ಮಾಡಿದೆ? ಹಳ್ಳಿಲಿ ಲಲಿತಾ ಅನ್ನೋ ಒಂದು ಹುಡುಗಿ ಮಾನ ಕಾಪಾಡಿ ಭೀಮರಾಜು ಅನ್ನೋ ರೌಡಿನ ಒದ್ದು ಬುದ್ಧಿ ಕಲ್ಸಿದ್ರಲ್ಲ? ಇದಾಗ್ಲೇ ಪೇಪರ್ ಬಂದ್ಬಿಡ್ತಾ ನ್ಯೂಸ್. ಲಲಿತಾ ನನ್ನ ಫ್ರೆಂಡು ಸರ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಏನು? ನಿಮ್ಮಿಂದ ಒದೆ ತಿನ್ನಲ್ಲ ಭೀಮರಾಜು. ಹಾ. ಅವನು ರೂಲಿಂಗ್ ಪಾರ್ಟಿ ಲೀಡರ್ ರಾಮರಾಜ್ ಅವ್ರ ತಮ್ಮ. ಆ. ಆಮೇಲೆ ಆ ವಿಷಯ ಪೇಪರ್ ನಲ್ಲಿ ಬರ್ದಲೇ ಇರುತ್ತಾ? ನಾನೀಗ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ ಸರ್? ಅಯ್ಯೋ ಕೇಳಿ ಸರ್. ನೀವೇ ಹೇಳ್ಬಿಡಿ. ನೀವ್ ಕೇಳಿ ಸರ್, ಎಲ್ಗೆ ಅಂತ? ಸರಿ, ಎಲ್ಲಿಗೆ ಹೊರಟಿದ್ದೀರಾ ಹೇಳಿ. ಆ ಪುಣ್ಯಕ್ಷೇತ್ರಕ್ಕೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಯಾಕ್ರಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀರಾ? ಅಯ್ಯೋ, ಅದಲ್ಲ ಸರ್, ನೀವು ಒದ್ದು ಗರ್ವಭಂಗ ಮಾಡಿದ್ರಲ್ಲ ಮಾನಿನಿಪುರ, ಆ ಪುಣ್ಯಕ್ಷೇತ್ರಕ್ಕೆ ಬರ್ತೀನಿ. ಸರ್ ಸರ್, ಅಲ್ಲಿನ ಬಂದ್ಮೇಲೆ ನಿಮ್ ಕ್ಲಬ್ ಅಲ್ಲಿ ಮೆಂಬರ್ ಆಗ್ತೀನಿ. ಸೀರಿಯಸ್. ನೋಡಿ ರಾಯ್ರೆ, ಮಳೆ ಬರ್ದೇ ಹೋಗಿದ್ದಿದ್ರೆ ಎಷ್ಟೊಂದು ತೊಂದ್ರೆ ಆಗ್ತಿತ್ತು. ಮಳೆ ಬರ್ಲಿ ಬರದೇ ಹೋಗ್ಲಿ, ಬೆಳೆ ಬರ್ಲಿ ಬರದೇ ಇರ್ಲಿ, ವರ್ಷ ತಪ್ಪದೆ ಮದುವೆ ಆಗ್ತಾ ಇದ್ದಾವ, ಮಕ್ಕಳಾಗ್ತಾ ಇದ್ದಾವ. ಇನ್ನೆಲ್ರಯ್ಯ ಬರಗಾಲ. ಇವ್ರ್ಯಾರು? ನಮಸ್ಕಾರ. ನಮಸ್ಕಾರ. ಇದೇನಾ ಮಾನಿನಿಪುರ? ಅನುಮಾನವೇ ಇಲ್ಲ, ಇದೆ. ಹಳ್ಳಿ ತುಂಬಾ ಚೆನ್ನಾಗಿದೆ. ಹೌದಾ? ನನ್ನ ಹೆಸರು ಆಶಾ ಅಂತ, ಪ್ರೆಸ್ ರಿಪೋರ್ಟರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅಯ್ಯೋ, ನಾ ಇರುದೇ ಅದಕ್ಕೆ. ಮೊನ್ನೆ ಈ ಊರಿಗೆ ಮೇಡಮ್ ಕೆಲ್ಸಕ್ಕೆ ಸೇರಕ್ಕೆ ಅಂತ ಒಂದ್ ಹುಡುಗಿ ಬಂದ್ಲಂತಲ್ಲ. ಆಗ ಭೀಮರಾಜ್ ಅನ್ನೋ ರೌಡಿ ಅವ್ಳು ನಟ್ಟಿಸ್ಕೊಂಡು ಬಂದಾಗ ಒಂದ್ ಹುಡುಗ ಬಂದು ಚೆನ್ನಾಗಿ ಒದ್ನಂತೆಲ್ಲ. ಅದ್ರ ವಿಷಯ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನೋಡಿ, ಈ ವಿಷಯ ಅವನಿಗೆ ಗೊತ್ತಾಗ ನಮ್ಗೆ ಹಿಡ್ಕೊಂಡು ಹೋಗಿತ್ತಾನ ಅಷ್ಟೇ. ನೋಡಿ, ನನ್ನ ಮಾತ್ ಕೇಳಿ. ಸಾಕಪ್ಪಾರೆ. ಅಯ್ಯೋ, ಏನ್ರಮ್ಮ, ಮೊನ್ನೆ ನಿಮ್ ಊರ್ನಲ್ಲಿ ಭೀಮರಾಜ್ ಯಾರೋ ಹೊಡೆದ್ರಂತಲ್ಲ, ಅದ್ರ ವಿಷಯ ಸ್ವಲ್ಪ ಹೇಳ್ತೀರಾ? ಏನಿದು? ಭೀಮರಾಜ ಹೆಸರು ಸಾಕು, ಬಾಯಿ ಬಿಡದಿಲ್ವಲ್ಲ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ನಾನು ಪತ್ರಿಕೆಯಲ್ಲಿ ಸುದ್ದಿ ಬರೆಯೋಳು. ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಧೈರ್ಯವಾಗಿ ಉತ್ತರ ಕೊಡ್ಬೇಕು. ಹೇಳ್ತೀನಿ, ಕೇಳಮ್ಮ. ತುಂಬಾ ಸಂತೋಷ. ನಾನು ಈ ಹಳ್ಳಿಗೆ ಬಂದಾಗ್ಲಿಂದ ನೀವೊಬ್ಬರೇ ಇಷ್ಟು ಧೈರ್ಯವಾಗಿ ಮಾತಾಡಿದ್ದು. ಆ ರೌಡಿ ಭೀಮರಾಜು ಒಂದ್ ಹುಡುಗಿನ ಕೆಡ್ಸಕ್ ಬಂದಾಗ ಅನಿರೀಕ್ಷಿತವಾಗಿ ಒಬ್ಬ ಹುಡುಗ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲ್ಸದ್ನಂತೆಲ್ಲ? ಹೌದು. ಆ ವಿಷಯ ಸ್ವಲ್ಪ ಹೇಳ್ತೀರಾ? ಆ ಹುಡುಗಿ ಗತಿ ನಿನ್ಗೂ ಬರ್ಬಾರ್ದು ನಂಗಿದ್ರೆ ಮೊದ್ಲಿನಿಂದ ಹೊಂಟೋಗು. ನಾನು ಹೋಗೋಕ್ಕೋಸ್ಕರ ಬಂದಿಲ್ಲ ಯಜಮಾನ್ರೆ, ವಿಷಯ ಏನು ಅಂತ ತಿಳ್ಕೊಳ್ಳೋಕೋಸ್ಕರ ಬಂದಿದ್ದೀನಿ. ನಾನು ನ್ಯಾಯಕ್ಕೋಸ್ಕರ ಹೋರಾಡೋಳು. ನ್ಯಾಯಕ್ಕೆ ಎಲ್ಲಿದ್ಯಮ್ಮ ಕಾಲ? ಒಂದ್ ಕಾಲದಲ್ಲಿ ನಾನು ನ್ಯಾಯಕ್ಕೋಸ್ಕರ ಹೋರಾಡಿದ್ದಕ್ಕೆ ಈ ಕಾಲ್ ಕಳ್ಕೊಂಡಿರೋದು.
For more updates, like, comment, subscribe to our channel.